ಇಂದು ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗಲಿದ್ದಾರೆ. ರಿಲೀಸ್ ಆದ ಬಳಿಕ ದೇವಸ್ಥಾನಕ್ಕೆ ಕರೆದೊಯ್ಯಲು ನಿರ್ಧಾರವನ್ನು ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕೆಲ ನಾಯಕರು ಹುಬ್ಬಳ್ಳಿಯ ಶ್ರೀಕಾಂತ್ ಮನೆ ಬಳಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಈಗ ಕಳೆದ 9 ದಿನಗಳಿಂದ ಜೈಲಿನಲ್ಲಿದ್ದರು ಶ್ರೀಕಾಂತ್ ಪೂಜಾರಿ. ನಿನ್ನೆ ಅವರಿಗೆ ಬೇಲ್ ಮಂಜೂರಾಯಿತು. 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ಕೆಲ ಷರತ್ತನ್ನು ವಿಧಿಸಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ನೋಡಿ, ಶ್ರೀಕಾಂತ್ ಪೂಜಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ಸದ್ದು ಮಾಡಿದರು? ಕಾರಣ 1992 ಡಿಸೆಂಬರ್ 5 ಅಯೋಧ್ಯೆ ರಾಮ ಮಂದಿರದ ಗಲಾಟೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು, ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದು, ಬೇರೆ ಬೇರೆ ಪ್ರಕರಣಗಳು ಕೂಡ ಇವ್ರ ಮೇಲಿದ್ವು. ಮಟ್ಕ, ಕೆಲವೊಂದಿಷ್ಟು ವಂಚನೆ ಪ್ರಕರಣಗಳು, 16 ಕೇಸಸ್. ಬೇಲ್ ಸಿಕ್ತು. ಆದರೆ ಯಾಕೆ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಅವ್ರ ಮನೆ ಮುಂದೆ ಸಂಭ್ರಮಾಚರಣೆ? ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ಲಿಕ್ಕೆ ಕಾರಣ ಏನು? ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ. ಹಿಂದುತ್ವದ ಅಸ್ತ್ರ ಇಲ್ಲಿ ಪ್ರಯೋಗ ಆಗ್ತಾ ಇದೆ ಅಷ್ಟೇ. ಅದೇ ಶ್ರೀಕಾಂತ್ ಪೂಜಾರಿ ವಿರುದ್ಧ ಬೇರೆ ಕೇಸ್ಗಳು ಏನಾದರೂ ಅಷ್ಟೇ ಇದ್ದಿದ್ರೆ, ರಾಮ ಮಂದಿರದ ಹೋರಾಟಕ್ಕೂ ಅವತ್ತಿನ ಘಟನೆಗೂ ಅಥವಾ ಶ್ರೀಕಾಂತ್ ಪೂಜಾರಿಗೂ ಅವ್ರ ಕರಸೇವಕರು ಆಗದೇ ಇದ್ದಿದ್ರೆ ಯಾರಾದರೂ ಹೋಗ್ತಾ ಇದ್ರ? ಶ್ರೀಕಾಂತ್ ಪೂಜಾರಿ ಯಾರು ಅಂತ ಗೊತ್ತಾಗ್ತಾ ಇದ್ರ? ಹಾಗಾಗಿನೇ ಸಮಯಕ್ಕೆ ಅವಕಾಶಕ್ಕೆ ತಕ್ಕಂತೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ.